ಈಗ ನೋಡ್ರಿ 6 ವರ್ಷ ಆಯ್ತಲ್ಲ FDS ಕರೆದು ಎಷ್ಟು ಪೋಸ್ಟ್ ಇರ್ಬೋದು ಸರ್? 6 ವರ್ಷದಿಂದ 1000 FD 1000 SD ಅಂದ್ರೆ 6 × 2 12 ವರ್ಷ ಆಯ್ತು. 12 ವರ್ಷದಿಂದ ಯಾರು ಕಾಪ್ ಬರಲ್ಲ. ನಾವು ಸಮಾನಾರ್ಥಕ ಓದೋದು, ಎಂಟನೇ ಓದೋದು, ಸಿನಿಮಾನಿ ಓದೋದು, 1 ವರ್ಷ ಓದೋದು, ಓದಿ ಕಲಾಸ್ ಆಗಿವಿ ಇಲ್ಲಿ. ಸೊ ಇದ್ರ ಮೂಲಕ ಮನವಿ, ನಾವು ಯಾರು ಎದ್ದು ಹೋಗೋದೇ ಬೇಡ. ಇಲ್ಲಿ ನನಗೆ ಒಂದು ಮಾತು ಹೇಳ್ತೀನಿ, ಇಲ್ಲಿ ಸಾಕಷ್ಟು ನೋವು ನನಗೆ, ಅದಕ್ಕೆ ಮಾತು ಹಿಂಗ ಬರ್ತಾವ. ಸುಮ್ಮನೆ ಬಿಟ್ಟಿ ಬರಲ್ಲ ಮಾತುಗಳು, ಬಿಟ್ಟಿ ಮಾತು ಒಂದು ಬರಲ್ಲ. ತಿಂಗಳು ಎಂಡಾದ್ರೆ ಸಾಕು, ತಿಂಗಳು ಎಂಡಾದ್ರೆ ಮನೆಗೆ ಫೋನ್ ಹಚ್ಚಬೇಕಾದ್ರೆ ನಡ್ಕ ಹುಟ್ಟದ ನಮ್ಮ ಮನುಷ್ಯನಾಗ. ಮನ್ಯಾಗ ರೊಕ್ಕ ಹೆಂಗ್ ಕೇಳ್ಬೇಕು, ಹಣ ರೊಕ್ಕ ಹಾಕ ಅಂತ ಹೆಂಗ್ ಕೇಳ್ಬೇಕು. ಅವ್ರಿಗೆ ಗೊತ್ತಿಲ್ರಿ, ಅನಕ್ಷರಸ್ಥರ ಅದಾರ, ನಮ್ಮ ತಾಯಿ ತಂದೆ ರೈತರ ಅದಾರ, ನಮ್ಮ ಅಣ್ಣ ತಮ್ಮ ರೈತರ ಅದಾರ. ಅವ್ರು ಹೆಂಗ್ ಗೊತ್ತಾಗ್ತದ ಪೋಸ್ಟ್ ಬಿಟ್ಟ ಯಾವ್ದೋ ಒಬ್ಬ ಆಯ್ತಂದ್ರ ಉದಾಹರಣೆ ಮಂದಿ ಕೈಗೆ ಕರೆದ್ರ ನಾ 63 ಅಂತ್ರಿ HK ಅಕೌಂಟ್ ಅಸಿಸ್ಟೆಂಟ್ ಪೋಸ್ಟ್ ಇರೋದು 16 ಮಾಡೋಲೇನು 16 ಪೋಸ್ಟ್. ಇವತ್ತು ನೋಟಿಫಿಕೇಶನ್ ಆಗುವವರೆಗೂ ನಾವು ಇಲ್ಲ. ಥ್ಯಾಂಕ್ ಯು. ದಯವಿಟ್ಟು ಶಾಂತಿಯುತ ಕುತ್ಕೊಳ್ಳಿ. ಇಲ್ಲಿ DC ಮೇಡಮ್ ಬಂದಿದ್ದಾರೆ. ನಾವು ಸೆಪ್ಟೆಂಬರ್ 25ನೇ ತಾರೀಕು, ಒಂದ್ ನಿಮಿಷ ನಾನು ಹೇಳ್ತೀನಿ, ನಾನು ಮಾತಾಡೋ ಒಂದ್ ನಿಮಿಷ ಕೇಳಿ. ಇಲ್ಲಿ DC ಮೇಡಮ್ ಬಂದಿ, ಒಂದ್ ನಿಮಿಷ ಕೇಳ್ರು, ನಾನು ಒಂದ್ ನಿಮಿಷ ಹೇಳೋ ಕೇಳಿ. ಇಲ್ಲಿ ಸೆಪ್ಟೆಂಬರ್ 25ನೇ ತಾರೀಕು ಏನು ಹೋರಾಟ ಮಾಡಿದ್ರಿ, ಅವತ್ತು ಕೂಡ DC ಮೇಡಮ್ ಬಂದು ಇಲ್ಲಿ ಮನವಿ ಇಸ್ಕೊಂಡು ಹೋದ್ರು. ಆದ್ರೆ ಇರಿ ಆ ಮನವಿ ಮತ್ತೆ ಇಸ್ಕೊಳಕ್ ಬಂದಿದ್ದಾರೆ ಇವಾಗ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಇರಿ ಒಂದ್ ನಿಮಿಷ. ಆ ಮನವಿ ಈಸ್ಕೊಂಡು ಹೋಗಿದ್ದಾರಂತಲ್ಲ, ನನಗೆ ಡಿಪಾರ್ಟ್ಮೆಂಟ್ ಒಳಗಡೆ ಇರೋರು FD SC ಇರೋಂಥದ್ರು ತುಂಬಾ ಜನ ಗೊತ್ತಿದ್ದಾರೆ. ಅವ್ರು ಏನ್ ಮಾಡಿದ್ರಂತೆ ಅಂತಂದ್ರೆ, ನನಗೆ ಮೊನ್ನೆ 2-3 ದಿನದ ಮುಂಚೆ ಗೊತ್ತಾಯ್ತು. ಎಲ್ಲ ಹಾಕಿದ್ರ ಅದನ್ನ ಡಸ್ಟ್ಬಿನ್ ಅಲ್ಲಿ ಹಾಕಿದ್ರಂತೆ ಅದನ್ನ ಮನವಿನ. ನಾವು ನಮ್ಮ ಸಮಸ್ಯೆಗಳನ್ನ ಒಂದು ಹೋರಾಟ ಮಾಡ್ಬೇಕಂತಂದ್ರೆ ಅದರಿಂದ ಎಷ್ಟು ಪರಿಶ್ರಮ ಇರುತ್ತೆ, ಎಷ್ಟು ಜನದ್ದು ಬೆವರು ಸುರಿಸಿ ಇಲ್ಲಿ ಒಂದು ಎಕ್ಸಾಮ್ ತಗೊಬೇಕು ಅಂತೇಳಿ, ಒಂದು ಎಕ್ಸಾಮ್ ಪಾಸ್ ಆಗ್ಬೇಕಂದ್ರೆ ವರ್ಷಾನುಗಟ್ಲೆ ಹಗಲು ರಾತ್ರಿ ಊಟ ತಿಂಡಿ ನೀರು ನಿದ್ದೆ ಎಲ್ಲ ಬಿಟ್ಟು ಓದ್ತಾ ಇದ್ದು ಒಂದು ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳಿ ಅಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ DC ಅವ್ರಿಗೆ ಮನವಿ ಕೊಟ್ರೆ ಅದನ್ನ ಡಸ್ಟ್ಬಿನ್ಗೆ ಹಾಕಿದಾರೆ ಅಂತಂದ್ರೆ ನನಗೆ ಎಷ್ಟು ಕಳ್ಳು ಚುರುಕಾಗಿರಲ್ಲ ಹೇಳಿ. ಮನವಿ ಯಾಕೆ ಕೊಡ್ಬೇಕು ಹೇಳಿ, ಮನವಿ ಯಾಕೆ ಕೊಡ್ಬೇಕು? ನೀವು ಈಗ DC ಮೇಡಮ್ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ, ನೀವು ಇಲ್ಲಿ ನಮ್ ಜೊತೆ ಬಂದಿದ್ದೀರಾ, ಬಂದು ಮನವಿ ಇಸ್ಕೊಂಡು ಹೋಗಕ್ ಬೇಡ. ಈಗ ನಮ್ ಜೊತೆ ನೀವು ಹೋರಾಟ ಮಾಡಿ ರೆಕ್ರೂಟ್ಮೆಂಟ್ ಆಗಿ. ಇಲ್ಲಿರೋ ಪ್ರತಿಯೊಬ್ರು ಓನ್ಲಿ ಅಷ್ಟೇ ಎಕ್ಸಿಟ್ ಇಲ್ಲ. ಇಲ್ಲಿ ಮೇಡಮ್ TC ಇರ್ಬೋದು, ಕಾನ್ಸ್ಟೇಬಲ್ ಇರ್ಬೋದು, TSA ಇರ್ಬೋದು, AC ಇರ್ಬೋದು, DC ಇರ್ಬೋದು, ಯಾರೇ ಆಗ್ಲಿ ಕಮಿಷನರ್ ಆದ್ರೂ ಬಂದ್ರೆ ದಯವಿಟ್ಟು ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಯಾರು ಆತರ ಮಾಡ್ಬೇಡಿ. ಅವರೆಲ್ಲ ನಮ್ ಜೊತೆ ಕುತ್ಕೊಂಡು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಲ್ಲಿ ಒಂದು ಅನೌನ್ಸ್ ಮಾಡ್ಬೇಕು, ಇಲ್ಲ ಇಲ್ಲಿ ಬರ್ಬೇಕು ಅವರು. ನಮ್ಗೇನ್ ಮಾಡೋ ಕೆಲಸ ಇಲ್ಲ, ದಿನ ಹೋರಾಟ ಮಾಡ್ಕೊಂಡಿರೋದಕ್ಕೆ. ಮಾಡಲು ಕೆಲಸ ಇಲ್ವಾ ನಿಮಗೆ? ಕೆಲಸ ಇಲ್ವಾ? ಇದೇ ಇಲ್ವಾ? ನಿಮ್ ತಂದೆ ತಾಯಿಗೆಲ್ಲ ಹೇಳ್ಬಿಟ್ಟು ಬಂದಿದ್ರ ಡೈಲಿ ಹೋರಾಟ ಮಾಡ್ತೀನಿ ಅಂತ ಹೇಳಿ. ನಮ್ಮ ಬೇಡಿಕೆ ಒಂದೇ ಇರೋದು, ಏನು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ನೋಟಿಫಿಕೇಶನ್ ಅಪ್ರೂವಲ್ ಆಗಿದೆ, ಅದು ಇವಾಗ ನೋಟಿಫಿಕೇಶನ್ ಮಾಡಿ ಡೇಟ್ ಅನೌನ್ಸ್ ಮಾಡಿ, ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿ. ನೀವು ಅಪ್ಲಿಕೇಶನ್ ಇವಾಗ ಬಿಡಿ, ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿ, ಆರ್ಡರ್ ಕಾಪಿ ಡೇಟ್ ಅನೌನ್ಸ್ ಮಾಡಿ. ನಾವು ಈಗಲೇ ಲೈಬ್ರರಿಗೆ ಹೋಗ್ತೀವಿ, ಓದ್ಕೊಂತಾರೆ. ಹೌದಾ ಇಲ್ಲ? ನೀವು ದಿನ ಅಲ್ಲಿ ಪೊಲೀಸ್ ಪರ್ಮಿಷನ್ ತಗೊಳೋದಕ್ಕೆ ಕೋರ್ಟ್ ಹೋಗ್ಬೇಕು, 1 ಲಕ್ಷ 2 ಲಕ್ಷ ದುಡ್ಡು ಖರ್ಚು ಮಾಡ್ಕೊಳೋದಕ್ಕೆ. ಪೊಲೀಸ್ ಪರ್ಮಿಷನ್ ತಗೊಬೇಕಂದ್ರೆ 100 ಸತಿ ಸ್ಟೇಷನ್ ಹೋಗ್ಬೇಕು, 1 ಲೀಟರ್ ಕೊಡ್ಬೇಕು, ಮತ್ತೆ ಅವ್ರ 1 ಲೀಟರ್ ಕೊಡ್ತಾರೆ, ನಾನೊಂದು ಲೀಟರ್ ಕೊಡ್ತೀನಿ, ಅವ್ರ 1 ಲೀಟರ್ ಕೊಡ್ತಾರೆ. ಬರೀ ಇದೇ ಲೆಟರ್ ಕೊಟ್ಟ ಇದೇ ಮಾಡ್ಕೊಂತ ಹೋದ್ರೆ ನಾಳೆ ದಿನ ಇಲ್ಲಿ ರೆಕ್ರೂಟ್ಮೆಂಟ್ 15 ರಿಂದ 20 ಲಕ್ಷ ಜನ ಸ್ಟೂಡೆಂಟ್ ಆಸ್ಪಿರೆಂಟ್ಸ್
ಅವ್ರ ಗತಿ ಏನು? ಇವತ್ತು ದಿನ ಒಬ್ಬೊಬ್ರು ಸಾಯ್ತಾ ಇದಾರೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಅದು ಯಾರು ಪೇರೆಂಟ್ಸ್ ಹೇಳ್ಕೊಂತ ಇಲ್ಲ, ಯಾಕೆಂದ್ರೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ. ಹೌದಾ ಇಲ್ಲ? ನಾನು ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ನಾನು ಮನವಿ ಮಾಡ್ಕೊಂತೀನಿ, ಪೊಲೀಸ್ ಇಲಾಖೆಗೆ ಏನಿವತ್ತು ನಾನು ಹೋರಾಟ ಮಾಡ್ಬೇಕಾದ್ರೆ ಈ ಶರ್ಟ್ ಅರ್ಧಿತ್ತು, ಒಳಗಡೆ ಹಾಕಿರೋ ಒಂದು ಬನೀನು ಅರ್ಧಿತ್ತು. ಪೊಲೀಸ್ ಇಲಾಖೆಯಲ್ಲಿರುವಂತಹ ಸಬ್ ಇನ್ಸ್ಪೆಕ್ಟರ್ ಅದನ್ನು ಕೊಡ್ಸಿರೋದು. ನನಗೆ ಆ ಕೃತಜ್ಞತೆಗಳಿದ್ದಾವೆ. ನಾನು ಪ್ರತಿಯೊಂದ್ಸತಿ ಅರೆಸ್ಟ್ ಆದಾಗ ಊಟನೂ ಅವರೇ ಕೊಟ್ಟು ನನಗೆ ನೀರು ಪ್ರತಿಯೊಂದು. ನಾನು ಇಲ್ಲಿವರೆಗೂ ಯಾರ ಹತ್ರ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಸುಮಾರು ಒಂದು 30-40 ಜನ ಅಪಾಯಿಂಟ್ ಆಗಿದ್ದಾರೆ ಇವತ್ತು ಗೌರ್ಮೆಂಟ್ ಅಲ್ಲಿ. ಒಂದ್ಸತಿ ಅಪಾಯಿಂಟ್ ಆದ್ಮೇಲೆ ಯಾವತ್ತು ನಾನು ಅವರಿಗೆ ಒಂದ್ಸತಿ ಕಾಲ್ ಮಾಡಿ ಚೆನ್ನಾಗಿದ್ಯಾ ಏನು, ನಾನು ಅವನಿಗೆ ಏನು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಹಂಗೆ ನಾವು ಹೋರಾಟ ಮಾಡ್ಕೊಂಡ್ ಬಂದಿರೋದು. ಇವತ್ತು ಅಷ್ಟೇ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಮನವಿ ಮಾಡ್ಕೊಂತೀನಿ, ಎಲ್ರೂ ಗೊತ್ಕೊಳ್ಳಿ, ಆಗ್ಲಿ ಸರ್ಕಾರಕ್ಕೆ ಮುಟ್ಲಿ ಇದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.